ಜನತೆಗೆ ನ್ಯೂಸ್ ಆಫ್ ಹಿಂದೂಸ್ತಾನ್ ಚಾನೆಲ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ತಾನಮ್ಮ. ಶ್ರಾವಣ ಮಾಸದ ಪೂರ್ವದಲ್ಲಿ ಶ್ರೀ ಭಗವಾನ್ ವಿಷ್ಣು ಜ್ಞಾನ ನಿದ್ರೆಯಲ್ಲಿ ಚಾರುವನು. ಅದರಂತೆ ಶ್ರಾವಣ ಮಾಸದ ಈ ಒಂದು ತಿಂಗಳು ಕೇಳಿದ ವರವನ್ನು ಕೊಡುವ ಪರಮಾತ್ಮ ಈ ಒಂದು ತಿಂಗಳ ಕಾಲ ಈ ಬ್ರಹ್ಮಾಂಡವನ್ನು ನೋಡಿಕೊಳ್ಳುವನು. ಶ್ರಾವಣ ಮಾಸದಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆಯ ಸಮಯ. ಅದರಂತೆ ಸಕಲ ವಿಘ್ನ ಹರಣ ಮಾಡಲು ಗಣೇಶ ಚತುರ್ಥಿಯಂದು ಗಣೇಶ ಬರುವನು. ಅದರಂತೆ ವಿಜಯಪುರ ನಗರದಲ್ಲಿಯೂ ವಿಘ್ನ ವಿನಾಶಕನ ಆಗಮನ ಕೂಡ ಜೋರಾಗಿತ್ತು. ಶ್ರಾವಣ ಮಾಸದ ಪೂರ್ವದಲ್ಲಿ ಶ್ರೀ ಭಗವಾನ್ ವಿಷ್ಣು ಜ್ಞಾನ ನಿದ್ರೆಯಲ್ಲಿ ಚಾರುವನು. ಅದರಂತೆ ಶ್ರಾವಣ ಮಾಸದ ಈ ಒಂದು ತಿಂಗಳ ಕೇಳಿದ ವರವನ್ನ ಕೊಡುವ ಪರಮಾತ್ಮ ಈ ಒಂದು ತಿಂಗಳ ಕಾಲ ಶ್ರೀ ಬ್ರಹ್ಮಾಂಡವನ್ನ ನೋಡಿಕೊಳ್ಳುವನು. ಶ್ರಾವಣ ಮಾಸದ ಮುಕ್ತಾಯ ಹಂತದಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆಯ ಸಮಯ. ಅದರಂತೆ ಸಕಲ ವಿಘ್ನ ಹರಣ ಮಾಡಲು ಗಣೇಶ ಚತುರ್ಥಿಯಂದು ಗಣೇಶ ಬರುವನು. ಅದರಂತೆ ಇಂದು ಗಣೇಶ ಚತುರ್ಥಿ ವಿಜೃಂಭಣೆಯಿಂದ ಮನೆಗೆ ಗಣೇಶನ ಆಗಮನ ಮಾಡಿಕೊಳ್ಳುವ ದಿನ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯಪುರದ ಪ್ರಸಿದ್ಧ ವಿಜಯಪುರ ಚಾ ಲಂಬೋದರ್ ಗಣೇಶ ಪ್ರತಿಮೆಯನ್ನ ಆಗಸ್ಟ್ 26, 2025ರಂದು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಗಣೇಶನ ಮೂರ್ತಿಯ ಭಾರಿ ಮೆರವಣಿಗೆ, ಸಂಗೀತ, ಪೂಜೆ ಮತ್ತು ಉತ್ಸವದೊಂದಿಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಯಿತು. ಇನ್ನು ಗಾಂಧಿ ಚೌಕ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 10 ದಿನಗಳ ಕಾಲ ಗಣೇಶ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆ ಮತ್ತು ವಿವಿಧ ಸಮುದಾಯದ ಚಟುವಟಿಕೆಗಳು ಇರುತ್ತವೆ. ಗಾಂಧಿ ಚೌಕ್ ಸೇರಿದಂತೆ ನಗರದ ಎಲ್ಲೆಡೆ ಪ್ರತಿ ವರ್ಷದಂತೆ ಅದ್ದೂರಿ ಗಣೇಶೋತ್ಸವವನ್ನ ಆಯೋಜಿಸಲಾಗಿದೆ. ಬೃಹತ್ ಗಣೇಶ ಪ್ರತಿಮೆಯನ್ನ ಇಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತದೆ. 16,000 ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಬಪ್ಪನ ದರ್ಶನ ಪಡೆಯುತ್ತಾರೆ. ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.